ಅತಿದೊಡ್ಡ ಖಾದಿ ತ್ರಿವರ್ಣ ಧ್ವಜ ಅನಾವರಣವಾಗಿದೆ. ಸುವರ್ಣಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಮೇಲೆ ಅತ್ಯಂತ ದೊಡ್ಡ ಜಗತ್ತಿನ ಅತಿದೊಡ್ಡ ಎರಡನೇ ಧ್ವಜ ಇದೆ. ಸುವರ್ಣಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಮೇಲೆ ಅನಾವರಣವಾಗಿದೆ. ಖಾದಿ ತ್ರಿವರ್ಣ ಧ್ವಜ ಅನಾವರಣವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ ಕೆ ಪಾಟೀಲ್, ಸಿಎಸ್ ಶಾಲಿನಿ ರಜನೀಶ್, ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಭಾಗಿಯಾಗಿದ್ದರು. ನಿಜಕ್ಕೂ ಕೂಡ ಇಂಥದ್ದೊಂದು ರೆಕಾರ್ಡ್ ಇದು, ದಾಖಲೆ ಇದು. ಜಗತ್ತಿನ ಅತಿದೊಡ್ಡ ಖಾದಿ ರಾಷ್ಟ್ರಧ್ವಜ ಇದು. ಸುವರ್ಣಸೌಧ ಇದಕ್ಕೆ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಈ ಖಾದಿ ಧ್ವಜದ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎದ್ದು ನಿಂತು ರಾಷ್ಟ್ರಧ್ವಜ ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಮೇಡಮ್ಗೆ ಸ್ವಾಗತ. ಉದ್ದೇಶಿಸಿ ಕರ್ನಾಟಕ ಸುವರ್ಣಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲುಗಳ ಮೇಲೆ ನೋಡ್ತಾ ಇದ್ದೀರಿ, ಒಂದು ಬೃಹತ್ ರಾಷ್ಟ್ರಧ್ವಜ ಇದು. ಮತ್ತು ಬಟ್ಟೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ವಿಶೇಷವಾಗಿ ಬಟ್ಟೆ, ಇದು ಖಾದಿ ಬಟ್ಟೆ, ಖಾದಿಯಿಂದ, ಶುದ್ಧ ಖಾದಿಯಿಂದ ತಯಾರಿಸಿದಂಥ ಈ ರಾಷ್ಟ್ರಧ್ವಜದ ಅನಾವರಣ ಕಾರ್ಯಕ್ರಮ ಇದು. ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಅಧಿವೇಶನದ ಸಂದರ್ಭದಲ್ಲಿಯೇ ದಾಖಲೆ ನಿರ್ಮಿಸುವಂಥ ಧ್ವಜದ ಅನಾವರಣ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ದಾರೆ. ಅತಿದೊಡ್ಡ ರಾಷ್ಟ್ರಧ್ವಜ, ಎರಡನೇ ರಾಷ್ಟ್ರಧ್ವಜ ಇದು. ಇಷ್ಟು ದೊಡ್ಡದಾಗಿರೋದ ಖಾದಿ ವಸ್ತ್ರದಿಂದ ತಯಾರಿಸಿರುವಂಥ ಅತಿದೊಡ್ಡ ರಾಷ್ಟ್ರಧ್ವಜ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈ ಭವ್ಯ ಈ ಧ್ವಜದ ಪ್ರತಿಯೊಂದು ಹತ್ಯೆಯಾದರೂ ಕೂಡ ನಮ್ಮ ನಾಡಿನ ಧೈರ್ಯ, ಹೋರಾಟ ಹಾಗೂ ಬಲಿದಾನದ ತೂಕವಿರುವ ಖಾದಿ ಅಸಂಖ್ಯಾತ ತ್ಯಾಗವನ್ನ ಪ್ರತಿಬಿಂಬಿಸುತ್ತೆ. ದೇಶಭಕ್ತಿಯ ಪ್ರತೀಕವಾಗಿ ಉಡುಗೊರೆಯಾಗಿ ನೀಡಿರುತ್ತಾರೆ. ಕರ್ನಾಟಕದಲ್ಲಿ ಈ ಭವ್ಯ ಗಾತ್ರದ ಖಾದಿ ರಾಷ್ಟ್ರಧ್ವಜವನ್ನ 2022ರಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನೇಯಲಾಗಿದೆ. ಸ್ವಾಗತ. ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಮೇಡಮ್ಗೆ ಸ್ವಾಗತ. ಈ ಭವ್ಯ ಈ ಧ್ವಜದ ಪ್ರತಿಯೊಂದು ಹತ್ಯೆಯಾದರೂ ಕೂಡ ನಮ್ಮ ನಾಡಿನ ಧೈರ್ಯ, ಹೋರಾಟ ಹಾಗೂ ಬಲಿದಾನದ ತೂಕವಿರುವ ಖಾದಿ ಅಸಂಖ್ಯಾತ ತ್ಯಾಗವನ್ನ ಪ್ರತಿಬಿಂಬಿಸುತ್ತೆ. ದೇಶಭಕ್ತಿಯ ಪ್ರತೀಕವಾಗಿ ಉಡುಗೊರೆಯಾಗಿ ನೀಡಿರುತ್ತಾರೆ. ಕರ್ನಾಟಕದಲ್ಲಿ ಈ ಭವ್ಯ ಗಾತ್ರದ ಖಾದಿ ರಾಷ್ಟ್ರಧ್ವಜವನ್ನ 2022ರಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನೇಯಲಾಗಿದೆ. ಸ್ವಾಗತ. ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಮೇಡಮ್ಗೆ ಸ್ವಾಗತ. ಎಸೆದು ಸುವರ್ಣಸೌಧದ ಪಶ್ಚಿಮ ದ್ವಾರದ ಮೆಟ್ಟಿಲು ಮೇಲೆ ಅನಾವರಣವಾಗಿರುವಂಥ ಬೃಹದಾಕಾರದ ರಾಷ್ಟ್ರಧ್ವಜ ಇದು. ವಿಶೇಷವಾಗಿ ಈ ಬಾರಿ ಅನೇಕ ವಿಶೇಷತೆಗಳಿಂದ ಸುವರ್ಣಸೌಧದಲ್ಲಿ ನಡೀತಾ ಇರುವಂಥ ಅಧಿವೇಶನ ಗಮನ ಸೆಳೀತಾ ಇದೆ. ವಿಶೇಷ